ಈ ಒಂದು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಅಥವಾ ಕಥೆಯ ನಿಮ್ಮ ಒಂದು ಏನಿರುತ್ತೆ, ಪಾತ್ರ ಏನಿರುತ್ತೆ, ಆ ರೀತಿ ಹೇಳಿದಾಗ ತಕ್ಷಣಕ್ಕೆ ನಿಮ್ಗೆ ಏನು ಅನ್ನಿಸ್ತು ತಲೆಯಲ್ಲಿ? ಈ ಪಾತ್ರ ನಾನು ಮಾಡಿದ್ರೆ ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ ಅನ್ನೋಂಥ ಏನಾದರೂ ಥಾಟ್ ಇತ್ತಾ? ಅಥವಾ ಆಮ್, ಈ ಒಂದು ಪಾತ್ರಕ್ಕೆ ಬಂದು ಕೇಳಿದ ತಕ್ಷಣ ಅಯ್ಯೋ! ದೊಡ್ಡ ಜವಾಬ್ದಾರಿ ಅನ್ನೋದೇನಾದರೂ ಇತ್ತಾ ಅಥವಾ ಹೇಗೆ? ಮೊದಲನೇದಾಗಿ ಕಲಾವಿದರಿಗೆ ಆ ರೀತಿ ಭಯ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಪಾಸಿಟಿವ್ ಆಗಿ ಕೂಡ ತಗೊಂಡು ಹೋಗ್ತಾರೆ. ಸರ್ ನಿಮ್ಮನ್ನ ಮೀಟ್ ಮಾಡಿದಾಗ ಏನು ಹೇಳಿದ್ರು ಕಥೆಯ ಬಗ್ಗೆ, ಪಾತ್ರದ ಬಗ್ಗೆ? ನನಗೆ ಒಂದೇನಂದರೆ ಲೈಕ್ ಅವಾಗೆಲ್ಲ ಏನು ಕ್ಯಾರೆಕ್ಟರ್ಸ್ ಅಂದರೆ ಚೂಸ್ ಮಾಡೋ ಅಷ್ಟು ಲೆವೆಲಿಗೆ ನಾನು ಬೆಳೆದಿಲ್ಲ. ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಚೂಸಿ. ಏನು ಕೊಟ್ಟರು ಮಾಡ್ತೀನಿ. ಇಟ್ ಮೈಟ್ ಬಿ ಶಾರ್ಟ್ ಫಿಲ್ಮ್ಸ್, ಇಟ್ ಮೈಟ್ ಬಿ ಬಿಗ್ ಸಿನಿಮಾಸ್, ಇಟ್ ಮೈಟ್ ಬಿ ಸೀರಿಯಲ್ಸ್, ಎಲ್ಲೇ ಆ್ಯಡ್ ಕೂಡ ಕೊಡಿಸಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಆ್ಯಡ್ ಶೂಟ್ ಕೂಡ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಹಾಗೆ ಎಲ್ಲೇ ಏನೇ ಅವಕಾಶ ಸಿಕ್ಕಿದ್ರು ನಾನು ಇಲ್ಲ ಅನ್ನೋ ರೇಂಜ್ಗಂತೂ ನಾನು ಬೆಳೆದಿಲ್ಲ. ಅಲ್ಲ, ಬೆಳೆದ ಮೇಲೂ ಬಹುಶಃ ಅದನ್ನು ಹೇಳಬಾರ್ದು ಆ್ಯಸ್ ಎನ್ ಆರ್ಟಿಸ್ಟ್, ಆಯಿತಾ. ಬಟ್ ಅವಾಗೆಲ್ಲ ಹೆಂಗೆ ಅಂತಂದರೆ ಯಾವುದನ್ನು ಚೂಸ್ ಮಾಡ್ತಿರ್ಲಿಲ್ಲ ಅವರು. ಯಾವ್ದು ಸಿಕ್ಕುತ್ತೋ ಅದನ್ನು ಮಾಡ್ತಿದ್ರು. ಸೊ ಹಾಗಾಗಿ ಅದು ಸ್ಟೆಪ್ ಬೈ ಸ್ಟೆಪ್ ಆಮೇಲೆ ತಗೊಳ್ಳೋ ರೀತಿನೂ ಹಾಗೆ ಇರ್ತಿತ್ತು. ಒಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ ಮಾಡಿದಾಗ್ಲೂ ಅದನ್ನು ಈ ಕ್ಯಾರೆಕ್ಟರ್ ಆಗಿ ತೊಗೊಳ್ತಾ ಇದ್ರು. ಇನ್ನೊಂದು ಕೆಲಸದವ್ರ ಪಾತ್ರ ಮಾಡಿದಾಗ್ಲೂ ಅದನ್ನು ಸಖತ್ತಾಗಿ ಮಾಡಿದ್ರು. ತಾಯಿ ಪಾತ್ರ ಅದನ್ನು ಸಖತ್ತಾಗಿ ಮಾಡಿದ್ರು. ಹಿಂಗೆ ತಗೊಳ್ಳೋರು. ಈಗ ಮಾಡಿದ್ರೆ ನೆಕ್ಸ್ಟು ಏನಪ್ಪ ಅನ್ನೋ ಥರ ಒಂದು ಥಾಟ್ ಬಂದುಬಿಟ್ಟಿದೆ. ಸೊ ಈಗ ನಾವು ಚೂಸಿ ನಾವಾಗಿಲ್ಲ, ಜನ ಹಂಗೆ ಮಾಡಿಬಿಟ್ಟಿದ್ದಾರೆ. ಆ್ಯಸ್ ಫೀಮೇಲ್, ಬರೀ ಫೀಮೇಲಿಗೆ ಮಾತ್ರ ನಾನು ಹೇಳ್ತಾ ಇರೋದು, ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಾ ಇರೋದು. ಆಮೇಲೆ ನೋಡೋ ದೃಷ್ಟಿನೇ ಚೇಂಜ್ ಆಗೋಗ್ಬಿಟ್ಟಿದೆ. ಸೊ ಚೂಸಿ ಆಗಿರಬಾರ್ದು ಅಂತ ನಾನೇನು ಇಂಡಸ್ಟ್ರಿಗೆ ಬಂದೆ ಈ ಒಂದು 10 ವರ್ಷದ ಜರ್ನಿಲಿ, ಈಗ ಒಂದು 3 ಇಯರ್ಸಿಂದ ನಾನು ಚೂಸಿ ಆಗಲೇಬೇಕು ಅನ್ನೋ ಒಂದು ಒತ್ತಡದ ಮೇಲೆ ಬಿದ್ದುಬಿಟ್ಟಿದ್ದೀನಿ. ಸೊ ಅಂಥದ್ರಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿಮ್ಮನ್ನು ತುಂಬ ಗೌರವ ಕೊಡೋ ಅಂಥ ಒಂದು ಪಾತ್ರದಲ್ಲಿ ತೋರಿಸ್ತೀವಿ ಅಂತ ಅಂದಾಗ ಅದಕ್ಕೆ ನಮ್ಮ ಫಸ್ಟ್ ಒಪಿನಿಯನ್ ಯಾವಾಗಲೂ ಇರುತ್ತೆ. ಫಸ್ಟ್ ಸ್ಟೆಪ್ ನಾನು ಯಾವಾಗಲೂ ತೊಗೊತೀನಿ. ಅದಕ್ಕೆ ನಾನು ರೆಮ್ಯುನರೇಷನ್ ಎಷ್ಟು ದಿನ ಶೂಟ್ ಬರುತ್ತೆ, ಬೆಳಗ್ಗೆ ಕರೆಸ್ಕೋತೀರಾ, ಮಧ್ಯಾಹ್ನ ಕರೆಸ್ಕೋತೀರಾ, ಸಂಜೆ ಹೊತ್ತಿಗೆ ಕಳಿಸ್ಬಿಡ್ತೀರಾ, ಇಷ್ಟೇ ಟೈಮ್ ಕೊಡೋಕ್ಕಾಗೋದು? ನೋ, ನಾನು ಅದನ್ನು ಲೈಫಲ್ಲೇ ಮಾಡಿಲ್ಲ, ಟು ಬಿ ಫ್ರ್ಯಾಂಕ್. ಅದನ್ನು ಯಾವತ್ತೂ ಮಾಡಿಲ್ಲ, ಇನ್ನು ಮುಂದೆ ಮಾಡೋದೂ ಇಲ್ಲ. ಬಟ್ ಈ ಥರದ ಪಾತ್ರ ಸಿಕ್ಕಾಗಂತೂ ಐಲ್ ಬಿ ಫಸ್ಟ್. ನಂಗೆ ಬೇಕೇ ಬೇಕು ಅನ್ನೋ ಥರ, ಹಬ್ಬ ಸಿಕ್ತಲ್ಲ ನಾನು ಅಂದ್ಕೊಂಡಿದ್ದು ಅನ್ನೋ ಥರ. ಬಿಕಾಸ್ ಈ ಥರದ ಕೆಲವೊಂದು ಕ್ಯಾರೆಕ್ಟರ್ಗಳು ಲೀಲಾಜಾಲವಾಗಿ ಮಾಡ್ಬೋದು, ಇಷ್ಟಪಟ್ಟು ಖುಷಿ ಖುಷಿಯಾಗಿ ಮಾಡ್ಬೋದು. ಆಮೇಲೆ ಈ ಥರದ ಹೊಸ ಡೈರೆಕ್ಟರ್ಸ್ ಬಂದಾಗ ನಾವು ಏನು ಕಲ್ತಿರ್ತೀವಿ ಅದನ್ನು ಹಾಕೋ ಅಂಥ ಒಂದು ಅವಕಾಶ ಇರುತ್ತೆ. ಅದನ್ನು ಸಂಪೂರ್ಣವಾಗಿ ಆ ಸೀನ್ ಮೇಲೆ ಕೊಟ್ಟರೋ ಅಷ್ಟು ಸಮಯ ಏನಿರುತ್ತೆ, ಅಷ್ಟು ಟೈಮಿಂಗ್ ಏನಿರುತ್ತೆ, ಅದರಲ್ಲಿ ಏನಾದರೂ ಒಂದು ಮಾಡಿಬಿಡ್ಬೋದು. ಇನ್ನೂ ತುಂಬ ಸ್ಟ್ರಿಕ್ಟ್ ಡೈರೆಕ್ಟರ್ಸ್ ಅಂತ ಬರ್ತಾರೆ ಗೊತ್ತಾ, ತುಂಬ ಎಕ್ಸ್ಪೀರಿಯನ್ಸ್, ಅವರಿಂದ ಕಲಿಯೋದಿರುತ್ತೆ. ಸೊ ಒಂದು ಕಲಿಕೆ, ಅಲ್ಲಿಂದ ಕಲ್ತಿದ್ದನ್ನು ಇಲ್ಲಿ ಪ್ರಯೋಗ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ನನಗೆ. ಬಿಕಾಸ್ ಅವರಷ್ಟು ಫ್ರೀಡಮ್ ಕೊಟ್ಟರು. ಅವ್ರಿಗೂ ಬಹುಶಃ ಅಂದ್ಕೊಂಡಿದ್ರು ಅನಿಸುತ್ತೆ ಇದು ಹೀಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಗೊತ್ತಿಲ್ಲ, ಅವ್ರಿಗೇನೂ ಮಾತಾಡಲಿಲ್ಲ. ಓಕೆ ಓಕೆ ಅಂತಿದ್ರು, ಎಲ್ಲದಕ್ಕೂ ಓಕೆ ಓಕೆ ಅಂತಿದ್ರು. ಆಮೇಲೆ ಒಂದು ಸೀನ್ ಮಾತ್ರ ನಾವು ಮೇಲೆ ಯಾವುದೋ ರೂಮ್ ಇತ್ತು, ಅಲ್ಲಿ ಶೂಟ್ ಮುಗಿಸ್ಕೊಂಡು ಬಂದಿದ್ದೀವಿ. ಅದನ್ನಾದರೂ ಏನಾದರೂ ಕರೆಕ್ಷನ್ ಹೇಳ್ತಾರಾ ಅಂತ ನಾನು ಮೇಲೆ ವೆಯ್ಟ್ ಮಾಡ್ತಿದ್ದೆ. ಏನಾರ ಇದ್ದರೆ ಹೇಳ್ಬಿಡಿ, ಯಾಕೆಂದರೆ ಮತ್ತೆ ಈ ಲೊಕೇಶನಲ್ಲಿ ಮತ್ತೆ ಅದೇ ಲೈಟಿಂಗ್ ಅದೇ ಶೂಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಓಕೆ ಅಂತ ಅಂದರು. ಅಂದರೆ ಅವ್ರು ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಅರ್ಥ. ಈ ಥರ ಡೈರೆಕ್ಟರ್ಸ್